ಪಿ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ನನ್ನ ಕೈ ಹಿಡಿದ್ಬಿಡ್ರಿ, ಎಲ್ಲರೂ ಕೈ ಹಿಡಿದ್ಬಿಡ್ರಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುರೇಶ್ ಕಾಗಲ್ಕರ್, ಯೂರಾಲಜಿ ವಿಭಾಗದ ಮುಖ್ಯಸ್ಥ, ಆಲಮಿ ಮೆಡಿಕಲ್ ಕಾಲೇಜ್, ಬಿಜಾಪುರ. ಇವತ್ತಿನ ದಿನ ನಾವು ನಮ್ಮ ಯೂರಾಲಜಿ ವಿಭಾಗದಲ್ಲಿ ಇವತ್ತು ನಮ್ಮದೇ ಆದಂಥ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಊದುಗೌಡರು ಅವರು UK ಈ ಕಿಡ್ನಿ ಕಸಿಯ ಬಗ್ಗೆ ಪರಿಣಿತ ಹೊಂದಿದಂಥ ಒಬ್ಬ ಶ್ರೇಷ್ಠ ವೈದ್ಯರಾಗಿದ್ದು ವಿಜಾಪುರದಲ್ಲಿ ಮತ್ತು ಬಾಗಲಕೋಟೆಗಳಲ್ಲಿ ಮತ್ತು ಇನ್ನೂ ಉಳಿದ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಅನೇಕ ಥರ ಈ ಕಿಡ್ನಿ ಕಸಿ ಮಾಡುವಿಕೆಯಲ್ಲಿ ಪರಿಣಿತ ಹೊಂದಿದ ಮತ್ತು ಹೆಸರುವಾಸಿಯಾದಂಥ ವೈದ್ಯರು. ಅಂಥ ವೈದ್ಯರು ನಮ್ಮ ಆಲಮಿ ಕಾಲೇಜಲ್ಲಿ ಈಗ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯ. ಅದೇ ಥರನಾಗಿ ಈಗ ನಾವು ಯೂರಾಲಜಿ ಡಿಪಾರ್ಟ್ಮೆಂಟು ನಮ್ಮ ಬಿಜಾಪುರದಲ್ಲಿ ಇವತ್ತಿನ ದಿನ ಸುಮಾರು 10 ವರ್ಷಗಳಿಂದ ನಾವು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ಸಿಬ್ಬಂದಿಗಳಿದ್ದಾರೆ ಮತ್ತು ನುರಿತ ವೈದ್ಯರು ಕೂಡ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ನಮ್ಮ ಆಲಮೀನ್ ಕಾಲೇಜಿಂದ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ನಾವು ಇವತ್ತು ಮುಂದಾಗಿದ್ದು ಅದಕ್ಕೆ ನಾವು ಅಪ್ಲಿಕೇಶನ್ನು ನಾವು ಸಲ್ಲಿಸಿರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಿಡ್ನಿ ಕಸಿಯನ್ನು ಮಾಡೋದು ಕುರಿತಾಗಿ ಇವತ್ತು ಜನಜಾಗೃತಿ ಮಾಡೋದು ಕುರಿತಾಗಿ ನಾವು ಆಲಮೀನ್ ವಿಭಾಗದಿಂದ ಯೂರಾಲಜಿ ವಿಭಾಗದಿಂದ ಇವತ್ತು ಒಂದು ಸಣ್ಣ ಒಂದು ಫಂಕ್ಷನನ್ನು ಏರ್ಪಡಿಸಿದ್ದೀವಿ. ಆ ಒಂದು ಫಂಕ್ಷನದ ಮೇನ್ ಉದ್ದೇಶ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಯಾರು ಮಾಡಬೇಕು ಮತ್ತು ಯಾರು ಇದಕ್ಕೆ ಕಿಡ್ನಿ ಕೊಡಬೇಕು, ಕಿಡ್ನಿ ಅಳವಡಿಕೆ ಮಾಡಲಿಕ್ಕೆ ಫಿಟ್ನೆಸ್ ಯಾರು ಕೊಡಬೇಕು, ಯಾವ ಥರ ವ್ಯಕ್ತಿ ಅದಕ್ಕೆ ಯೋಗ್ಯರಾಗಿರ್ತಾರೆ, ಅದಕ್ಕೆ ತಗಲುವಂಥ ವೆಚ್ಚಗಳೇನು, ಇನ್ನುಳಿದ ಒಂದು ವಿಷಯಗಳಾಗಿ ಇವತ್ತಿನ ದಿನ ನಾವು ನಮ್ಮಲ್ಲಿ ಡಾಕ್ಟರ್ ಅವಿನಾಶ್ ಊದುಗೌಡರ್ ಅಂಥೇಳಿ ನುರಿತ ವೈದ್ಯರು, ಅವರು ಇಂಗ್ಲೆಂಡ್ನಲ್ಲಿ ಪರಿಣಿತರಾಗಿದ್ದಾರೆ. ಅವರು ಇವತ್ತಿನ ದಿನ ಚೆನ್ನಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಜನಸಾಮಾನ್ಯರಲ್ಲಿ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ತಮ್ಮಲ್ಲಿರ್ತಕ್ಕಂಥ ಯಾವುದಾದ್ರು ಕಿಡ್ನಿ ಫೇಲ್ ಆಗಿರ್ತಕ್ಕಂಥ ಪೇಷಂಟ್ಗಳಾಗಿರಲಿ, ಯಾರು ಸುಮಾರು 10 ವರ್ಷಕ್ಕಿಂತ ಹೆಚ್ಚಾಗಿ ಈ ಮಧುಮೇಹ ಮತ್ತು ರಕ್ತದೊತ್ತಡದಿಂದ ಬಳಲುತ್ತಿದ್ದವರು ಅಂಥವರು ಕೂಡ ಸಾಮಾನ್ಯವಾಗಿ ಇವತ್ತು ರಕ್ತದ ಕ್ರಿಯಾಟಿನ್ ಮಾಡೋದ್ರ ಮುಖಾಂತರ, ಯೂರಿನದ ಅಲ್ಬುಮಿನ್ ಮಾಡೋದ್ರ ಮುಖಾಂತರ ಕಿಡ್ನಿ ಎಷ್ಟು ನಮ್ಮದು ವೈಫಲ್ಯ ಆಗಿದೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಸೊ ಅಂಥ ಒಂದು ವ್ಯಕ್ತಿಗಳು ನಮ್ಮಲ್ಲಿ ಕರ್ಕೊಂಬಂದ್ರೆ ಆ ಕಿಡ್ನಿಯ ಕಸಿಯನ್ನು ಮಾಡಲಿಕ್ಕೆ ನಾವು ಹೇಳ್ಕೊಡ್ತೀವಿ. ನಮ್ಮಲ್ಲಿ ಇವತ್ತು ಡಯಾಲಿಸಿಸ್ ಕೂಡ ನಮ್ಮಲ್ಲಿ ಇದೆ. ಸುಮಾರು 4 ಡಯಾಲಿಸಿಸ್ ಯಂತ್ರಗಳಿದ್ದು ನಾವು ಪ್ರತಿದಿನ ಒಂದು 6 ರಿಂದ 7 ಡಯಾಲಿಸಿಸ್ ನಾವು ಉಚಿತವಾಗಿ ಕಡಿಮೆ ರೇಟ್ನಲ್ಲಿ ಮತ್ತು ಮಾಡ್ತಾ ಇದ್ದೀವಿ. मैं डॉक्टर जिलानी हूँ, आलमीन आस्पत्रे के मेडिकल स्टूडेंट. मैं आज एक खुशखबरी सुनाना चाहता हूँ कि जैसा कि आप जानते हैं कि हमारे आलमीन हॉस्पिटल के अंदर जो नहीं सभी तरह के फैसिलिटीज़ हमें प्रोवाइड कर रहे हैं पेशेंट के लिए. गरीबों के लिए जो नहीं कम रेट में ऑपरेशन करना और मेडिसिन में डिस्काउंट करना, इस तरह जो नहीं कुछ कैंसर पेशेंट को भी हमें ऑपरेशन यहाँ पे कर रहे हैं. साथ ही साथ जो नहीं डिलीवरी के पेशेंट्स, सीजरियन पेशेंट्स भी उस तरफ हमारे पास ऑर्थोपेडिक पेशेंट्स भी ऑपरेशन कर रहे हैं. अभी हमारे पास जो नहीं यूरोलॉजी डिपार्टमेंट स्टार्ट होकर 10-15 साल हो गया है, जिसकी वजह से जो नहीं बहुत से या नॉर्थ कर्नाटक पेशेंट को जो नहीं किडनी स्टोन के ऑपरेशन वगैरह और जिस तरह PCNL बोल के प्रोसीजर करते हैं, मिनिमली इन्वेजिव प्रोसीजर है, वहाँ पे ऑपरेशन कर रहे हैं. साथ ही साथ आज एक जो नहीं नया टीम हमारे पास डॉक्टर अविनाश ऊदुगौडर बोल के आए हैं. वो एक काफ़ी जो नहीं तजुर्बे वाले किडनी ट्रांसप्लांट सर्जन हैं, जहाँ पे जो नहीं ऑलरेडी उन्होंने गदग, इधर बागलकोट में, इधर यहाँ पर बीजापुर में कर रहे हैं, स्टार्ट करे हैं. वही प्रोग्राम को जो नहीं हमारे पास भी जो नहीं हमें गवर्नमेंट के लिए अप्लाई करे हैं. सो आने वाले दिनों में भी जो नहीं हमें किडनी ट्रांसप्लांट का प्लान भी जो नहीं हमें मैनेजमेंट की तरफ से परमिशन लेके, गवर्नमेंट का प्लान परमिशन लेके स्टार्ट करने के लिए जा रहे हैं. इसका नफ़ा जो नहीं सिटी के लोगों के लिए और सराउंडिंग जो विलेज के पेशेंट्स हैं, जैसा आप जानते हैं कि बहुत से आजकल जो नहीं ये डायबिटिक पेशेंट्स, हाइपरटेंसिव पेशेंट जो नहीं किडनी फेल में जा रहे हैं, तो उनका जो नहीं उपचार करने के लिए जो नहीं हमारे आलमीन हॉस्पिटल में भी हमें आने वाले दिनों के अंदर जो नहीं सहूलतें प्रोवाइड करने के लिए प्लान करें हैं. आज उसका इन्फॉर्मेशन डिटेल जो नहीं डॉक्टर अविनाश सर ने हमको डिटेल दिया है. यहाँ पे जो बहुत से पेशेंट्स भी जमा हुए हुए थे और पूरे हमारे डॉक्टर्स यहाँ पर टीम जमा हुए थे, और ऑलरेडी हमारी टीम जो नहीं यूरोलॉजी टीम जो नहीं यहाँ पे वर्क कर रही है. जैसा जानते हैं कि हमारे पास डायलिसिस की 4 मशीन हैं, वो डेली हमारे 3-4 पेशेंट्स डायलिसिस भी कर रहे हैं हमारे पास.
तो इतना मैं इन्फॉर्मेशन देते हुए आपका शुक्रिया अदा करता हूँ। थैंक यू। ನಾನು ಡಾಕ್ಟರ್ ಅವಿನಾಶ್ ಓದುಗೌಡರ್ ಅಲ್ಲಮಿನ್ ಮೆಡಿಕಲ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಮ್ಮ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ನಮಗೆ ಕಿಡ್ನಿ ಅವೇರ್ನೆಸ್ ಪ್ರೋಗ್ರಾಮ್ದು ಒಂದು ಪ್ರೋಗ್ರಾಮ್ ನಡೆಸ್ಕೊಡಲು ಒಂದು ಅವಕಾಶ ಕೊಟ್ಟರು. ಸೊ ಅದರ ಮೂಲಕ ನಾವು ಎಲ್ಲ ಪೇಷಂಟ್ಸಿಗೆ ಮತ್ತು ಜನಸಾಮಾನ್ಯರಿಗೆ, ಆಮೇಲೆ ಯಾರಿಗೆಲ್ಲ BP ಶುಗರ್ ಇದೆ ಅವ್ರಿಗೆಲ್ಲರಿಗೂ ಒಂದು ಮಾಹಿತಿ ಕೊಟ್ಟೆವು. ಕಿಡ್ನಿ ಹೇಗೆ ಕಾಪಾಡ್ಕೊಳ್ಬೇಕು ಮತ್ತು ಕಿಡ್ನಿ ಫೇಲ್ ಆದಾಗ ಏನೇನು ಸೌಲಭ್ಯಗಳು ಇರ್ತವೆ ನಮ್ಮ ಅಲ್ಲಮಿನ್ ಮೆಡಿಕಲ್ ಕಾಲೇಜಲ್ಲಿ ಏನಿದೆ ಅಂತಲೂ ಹೇಳ್ಕೊಟ್ಟೆವು. ಆಮೇಲೆ ಈಗ ನಮ್ಮ ಮ್ಯಾನೇಜ್ಮೆಂಟ್ದವ್ರು ನಮಗೆ ಅಗದಿ ಪ್ರೋತ್ಸಾಹಿಸಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಭಾಳ ಸಪೋರ್ಟ್ ಮಾಡಕತ್ತಾರ. ಅದಕ್ಕೆ ಮೋಸ್ಟ್ಲಿ ಇನ್ನೊಂದು 2-3 ತಿಂಗಳದಾಗ ನಾವು ಇಲ್ಲಿ ಅಲ್ಲಮಿನ್ ಮೆಡಿಕಲ್ ಕಾಲೇಜ್ದಾಗ ಡಾಕ್ಟರ್ ಸುರೇಶ್ ಸರ್ ಮತ್ತು ಅಶೋಕ್ ಬ್ರದರ್ ಸರ್ ಜೊತೆ ಸೇರಿಕೊಂಡು ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಾಲೂ ಮಾಡ್ತೇವೆ. ಅದಕ್ಕಾಗಿ ನಾವು ಎಲ್ಲರಿಗೂ ಜನಸಾಮಾನ್ಯರಾಗಲಿ ಮತ್ತು ಬಡವ ಪೇಷಂಟ್ ಆಗಲಿ ಕಿಡ್ನಿ ಫೇಲ್ ಆದವ್ರು ಯಾರು ಇದ್ದರೆ ಒಂದು ಎಲ್ಲರಿಗೂ ತಿಳಿಸಿ ನಮ್ಮಲ್ಲಿ ಬಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಹೋದ್ರೆ ಅವ್ರಿಗೂ ಅನುಕೂಲ ಆಕೈತಿ ಅಂತ ಹೇಳಿ. ಥ್ಯಾಂಕ್ ಯು.